ಹೌದು, ಇದೇ ನೋಡಿ ಆ ಹೋಟೆಲ್ ಅಂದ್ರೆ ಮೆಸ್. ಇದು ಇರೋದು ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಜೈನ್ ಮಿಷನ್ ಆಸ್ಪತ್ರೆ ಎದುರುಗಡೆ. ಹೋಟೆಲ್ ಮಾಲೀಕ ಮಂಜುನಾಥ್ ಈತ ಈ ಹಿಂದೆ ಕರವೇ ಸಂಘಟನೆಯಲ್ಲಿ ಕಾರ್ಯಕರ್ತನಾಗಿದ್ದ. ಈಗ ಊಟದ ಹೋಟೆಲ್ ನಡೆಸುತ್ತಿದ್ದಾರೆ. ಇವರು ಹೋಟೆಲ್ ಪ್ರಾರಂಭಿಸಿ 1-2 ವರ್ಷ ಆಗಿರಬಹುದು. ಜೈನ್ ಆಸ್ಪತ್ರೆ ಪ್ರಾರಂಭವಾದಾಗಿನಿಂದ ಈ ಭಾಗಕ್ಕೆ ಹೆಚ್ಚು ಜನ ಬೇರೆ ಬೇರೆ ತರದ ಕಾಯಿಲೆಗಳು ಇರುವವರು ಬರ್ತಾರೆ. ಆದರೆ ಸಮಯಕ್ಕೆ ಸರಿಯಾಗಿ ಊಟ ಸಿಗೋಲ್ಲ. ಆಸ್ಪತ್ರೆ ಸುತ್ತಮುತ್ತ ಹೋಟೆಲ್ಗಳು ಇಲ್ಲ. ಇಂತಹ ಕಡೆ ಹೋಟೆಲ್ ಪ್ರಾರಂಭಿಸಿದ ಮಂಜುನಾಥ್ ಆಸ್ಪತ್ರೆ, ಕಾಲೇಜು, ಇತರೆ ಕೆಲಸಗಳಿಗೆ ಬರುವ ಜನರಿಗೆ ಊಟ ನೀಡಲು ಆರಂಭಿಸಿದ್ದಾರೆ. ಇತ್ತೀಚೆಗೆ ಮಂಜುನಾಥ್ ಅಪ್ಪ ಅಮ್ಮ ಇಬ್ಬರನ್ನ ಕಳೆದುಕೊಂಡಿದ್ದಾರೆ. ಆ ನೆನಪಲ್ಲಿ ಅಂದಿನಿಂದ ತಮ್ಮ ಹೋಟೆಲ್ಗೆ ಗರ್ಭಿಣಿ ಸ್ತ್ರೀಯರು ಯಾರೇ ಬರಲಿ, ಎಷ್ಟೇ ಜನ ಬರಲಿ, ಎಲ್ಲರಿಗೂ ಉಚಿತ ಊಟ ಮತ್ತು ತಿಂಡಿ ಕೊಡುವ ಕಾಯಕ ರೂಢಿಸಿಕೊಂಡಿದ್ದಾರೆ. ಅವರು ಊಟ ಮಾಡಿ ಥ್ಯಾಂಕ್ಸ್ ಅಣ್ಣ ಅಂದ್ರೆ ಸಾಕು, ತಾನು ಊಟ ಮಾಡಿದಷ್ಟು ತೃಪ್ತಿ ಆಗುತ್ತೆ. ಈ ಕಾಯಕವನ್ನ ಎಷ್ಟು ದಿನ ಅಂತೇನೂ ಸೀಮಿತಗೊಳಿಸಿಲ್ಲ. ನನಗೆ ಭಗವಂತ ಹೋಟೆಲ್ ನಡೆಸಲು ಎಷ್ಟು ದಿನ ಶಕ್ತಿ ಕೊಡ್ತಾನೋ ಅಲ್ಲಿಯವರೆಗೂ ಈ ಉಚಿತ ಅನ್ನದಾನ ಮರೆಯೋದಿಲ್ಲ ಎನ್ನುತ್ತಾರೆ ಮಾಲೀಕ ಮಂಜುನಾಥ್. ರಕ್ಷಣಾ ವೇದಿಕೆಯಲ್ಲಿದೆ ಸರ್, ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿದೆ. ತುಂಬ ಚೆನ್ನಾಗಿ ಬರ್ತಾರೆ ಸರ್. ಆಫೀಸ್ಗಳಲ್ಲಿ ತುಂಬ ಬರ್ತಾರೆ, ಕಾಲೇಜಿನವ್ರು ಬರ್ತಾರೆ, ಹಾಸ್ಪಿಟ್ಲವ್ರು ಬರ್ತಾರೆ, ಟೀಚರ್ಸು ಮತ್ತು ಡಾಕ್ಟ್ರುಗಳೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಹೈಜಿನಿಕ್ ಫುಡ್ ಕೊಡ್ತಾಯಿದ್ದೀವಿ, ಒಲೆಯಲ್ಲಿ ಮಾಡ್ತಾಯಿದ್ದೀವಿ. ಗ್ಯಾಸನ್ನು ನಂಬ್ಕೊಂಡಿರ ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀವಿ ಸರ್. ಸಂತೋಷ ಪಡ್ತಾರೆ ಸರ್. ಊಟ ಮಾಡಿಬಿಟ್ಟು ಥ್ಯಾಂಕ್ಸ್ ಅಂತ ಹೇಳಿದಾಗ ಮೈಯೆಲ್ಲ ರೋಮಾಂಚನ ಆಗುತ್ತೆ ಸರ್. ಅದೇ ನಮಗೆ ತುಂಬ ಖುಷಿ ಆಗುತ್ತೆ ಸರ್. ಯಾವ ಹೋಟೆಲ್ಗಳು ಕೊಡ್ತಾ ಇಲ್ಲ, ಆಟೋಗಳಲ್ಲಿ ನೋಡಿದ್ದೆ ನಾನು, ಅದೇ ಪ್ರಕಾರ ಊಟ ಕೊಡ್ತಾಯಿದ್ದೀನಿ. ನಮ್ಮ ತಾಯಿ ತಂದೆ ರೀಸೆಂಟಾಗಿ ತೀರ್ಕೊಂಡ್ರು, ಅವರಲ್ಲಿ ಇರ್ತಾರೆ ಅಂತ ಒಂದು ಆಸೆಯಿಂದ ನಾನು ಊಟ ಕೊಡ್ಕೊಂಡು ಬರ್ತಾಯಿದ್ದೀನಿ. ಇನ್ನು ಹೋಟೆಲ್ನಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ 1 ಲೋಟ ಮಜ್ಜಿಗೆ ಕುಡಿದು ಹೊರಬಂದ ಗರ್ಭಿಣಿ ನಯನ, ಜೈನ್ ಆಸ್ಪತ್ರೆಗೆ ಬಂದಿದ್ದೆ, ಊಟ ಮಾಡೋಣ ಅಂತ ನಮ್ಮ ಕುಟುಂಬದ ಜೊತೆ ಬಂದು ಇಲ್ಲಿ ಮಾಡಿದೆ. ಊಟ ಮಾಡಿ ಬಿಲ್ ಕಟ್ಟುವವರೆಗೂ ಗರ್ಭಿಣಿಗೆ ಉಚಿತ ಅನ್ನೋದು ಗೊತ್ತಾಗಲಿಲ್ಲ. ಮಂಜುನಾಥ್ ಅಣ್ಣ ಬಿಲ್ ಪಡೆಯುವಾಗ ಗರ್ಭಿಣಿಯರಿಗೆ ಉಚಿತ. ಅವರು ಹೊಟ್ಟೆ ತುಂಬ ಊಟ ಮಾಡಿ ಖುಷಿಯಾಗಿ ಆಚೆ ಹೋದ್ರೆ ಸಾಕು ಅಂದ್ರು. ನನಗೆ ಆಶ್ಚರ್ಯವಾಯಿತು, ಈ ಕಾಲದಲ್ಲೂ ಇಂಥವರು ಇದ್ದಾರಾ ಅಂತ. ಇದು ತುಂಬಾ ಒಳ್ಳೆಯ ಕೆಲಸ. ಸುತ್ತಮುತ್ತ ಹೋಟೆಲ್ಗಳು ಇಲ್ಲ. ಆಂಧ್ರ ಹೋಟೆಲ್ ಮೆಸ್ಗೆ ಬಂದ್ರೆ ಉಚಿತವಾಗಿ ಊಟ ಕೊಟ್ಟು ಅವರ ಕುಟುಂಬ ಸದಾ ಸಂತೋಷವಾಗಿರಲಿ ಎಂದು ಆಶಿಸಿದ್ರು. ಪ್ರೆಗ್ನೆಂಟ್ ವುಮೆನ್ಸ್ ಅವ್ರಿಗೆಲ್ಲ ನೀವೇ ಹೇಳಬೇಕು. ಪರವಾಗಿಲ್ಲ, ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ. ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು, ಭಾರಿ ಅನುಕೂಲ ಪ್ರೆಗ್ನೆಂಟ್ಗೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.